ವಿನ್ಸನ್ ಮ್ಯಾನರ್ ಹೋಟೆಲ್ನ 1403 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ವಕ್ಫ್ ಮಂಡಳಿಯ ಕೈತಪ್ಪ. ಉಪಲೋಕಾಯುಕ್ತರಾಗಿದ್ದ ಎನ್ ಆನಂದ್ ಅವರು ಮಂಡಿಸಿದ್ದ ವರದಿಯಲ್ಲಿದ್ದ ಶಿಫಾರಸುಗಳಿಗೆ ಮಾನ್ಯತೆ ಸಿಗಲಿಲ್ಲ ಯಾಕೆ? ಉಳಿದ ವಕ್ಫ್ ಆಸ್ತಿಗಳಂತೆಯೇ ವಿನ್ಸನ್ ಮ್ಯಾನರ್ ಹೋಟೆಲ್ ಆಸ್ತಿ ವಿಚಾರದಲ್ಲಿ ಸರ್ಕಾರದ ಕಡೆಗಣನೆಯೇ ಅದು ಕೈತಪ್ಪುವ ಹಂತಕ್ಕೆ ತಲುಪೋಕೆ ಕಾರಣವಾಯಿತಾ? ವಕ್ಫ್ ಮಂಡಳಿ ಗುತ್ತಿಗೆ ನೀಡಿದ್ದ ಜಾಗದಲ್ಲಿ ಹೋಟೆಲ್ ಹೆಚ್ಚುವರಿಯಾಗಿ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಂಡಾಗ ಅದರ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಸರ್ಕಾರ ಹೇಗೆ ವಿಫಲವಾಯಿತು? ಹೋಟೆಲ್ ಆಡಳಿತ ಮಂಡಳಿಗೆ ವಕ್ಫ್ ಮಂಡಳಿ ಕೇವಲ ನೋಟಿಸ್ ಕೊಟ್ಟು ಕೈ ತೊಳೆದುಕೊಂಡಿದ್ದು ಯಾಕೆ? ಆರ್ಟಿಐ ಅಡಿಯಲ್ಲಿ ದಿ ಫೈಲ್ ಪಡೆದುಕೊಂಡ ದಾಖಲೆಗಳಲ್ಲಿ ಬಹಿರಂಗವಾದ ಅಂಶಗಳೇನು? ರಾಜಧಾನಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸದಿಂದ ಕಣ್ಣಳತೆ ದೂರದಲ್ಲಿರುವ ಮತ್ತು ನಗರದ ಅತ್ಯಂತ ಬೆಲೆ ಬಾಳುವ ಆಸ್ತಿಯ ಭಾಗವಾಗಿರುವ ವಿನ್ಸನ್ ಮ್ಯಾನರ್ ಹೋಟೆಲ್ ಅನ್ನ ವಕ್ಫ್ ಆಸ್ತಿಯನ್ನಾಗಿ ಪುನರ್ ಸ್ಥಾಪಿಸೋಕೆ ವಕ್ಫ್ ಮಂಡಳಿ ಮೊಕದ್ದಮೆ ಹೂಡಬೇಕು ಅಂತ ಉಪಲೋಕಾಯುಕ್ತರಾಗಿದ್ದ ಎನ್ ಆನಂದ್ ಅವರು ತಮ್ಮ ತನಿಖಾ ವರದಿಯಲ್ಲಿ ಶಿಫಾರಸು ಮಾಡಿದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಮೊದಲ ಅವಧಿಯಲ್ಲೇ ಉಪಲೋಕಾಯುಕ್ತರಾಗಿದ್ದ ಎನ್ ಆನಂದ್ ಅವರು ಸಲ್ಲಿಸಿದ್ದ 27,000ಕ್ಕೂ ಹೆಚ್ಚು ಪುಟಗಳುಳ್ಳ ವರದಿಯಲ್ಲಿ ಈ ಶಿಫಾರಸನ್ನ ಮಾಡಲಾಗಿದೆ. ಆದರೆ ಸಿದ್ದರಾಮಯ್ಯ ಅವರು ವಕ್ಫ್ ಆಸ್ತಿ ಕಬಳಿಕೆ ಕುರಿತು ತನಿಖೆ ನಡೆಸೋಕೆ ಅಂದಿನ ಬಿಜೆಪಿ ಸರ್ಕಾರ ಹೊರಡಿಸಿದ್ದ ಅಧಿಸೂಚನೆಯನ್ನೇ ರದ್ದುಗೊಳಿಸಿದ್ರು. ಆನಂದ್ ಅವರು ಸಲ್ಲಿಸಿದ್ದ ವರದಿಗೂ ಮಾನ್ಯತೆ ಸಿಗಲಿಲ್ಲ. ವಕ್ಫ್ ಸ್ವತ್ತುಗಳ ಪೈಕಿ ಅತ್ಯಮೂಲ್ಯ ಮತ್ತು ಅತಿ ಹೆಚ್ಚು ಆದಾಯ ತಂದುಕೊಡಬಹುದಾಗಿದ್ದ ವಿನ್ಸನ್ ಮ್ಯಾನರ್ ಹೋಟೆಲ್ ಆಸ್ತಿಯನ್ನು ಕೂಡ ವಕ್ಫ್ ಆಸ್ತಿಯನ್ನಾಗಿ ಇದುವರೆಗೂ ಪುನರ್ ಸ್ಥಾಪಿಸಲಾಗಿಲ್ಲ. ಅಂದಾಜು 1403 ಕೋಟಿ ರೂಪಾಯಿ ಬೆಲೆ ಬಾಳಲಿರುವ ಆಸ್ತಿ ವಕ್ಫ್ ಮಂಡಳಿಯಿಂದ ಕೈತಪ್ಪಿದಂತಾಗಿದೆ. ಇದಕ್ಕೆ ಸರ್ಕಾರದ ನಿರ್ಧಾರವೇ ಮೂಲ ಕಾರಣ ಎನ್ನಲಾಗಿದೆ. ಶಾಸಕ ಶ್ರೀಶೈಲಪ್ಪ ಬಿದರೂರು ಅವರು ಅಧ್ಯಕ್ಷರಾಗಿದ್ದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ 1998-99ರಲ್ಲಿ ಇದೇ ವಿನ್ಸನ್ ಮ್ಯಾನರ್ ಹೋಟೆಲ್ನ ಕುರಿತು 13 ಪುಟಗಳ ವರದಿಯನ್ನು ನೀಡಿತ್ತು. ಈ ಸಮಿತಿ ವರದಿ ನೀಡಿದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಸರ್ಕಾರವನ್ನು ರಚಿಸಿದ್ವು. ಆದರೆ ಈ ಯಾವ ಸರ್ಕಾರಗಳ ಅವಧಿಯಲ್ಲೂ ವಿನ್ಸನ್ ಮ್ಯಾನರ್ಗೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯ ಶಿಫಾರಸನ್ನ ಜಾರಿಗೊಳಿಸಲಿಲ್ಲ ಮತ್ತು ವರದಿಯತ್ತ ಕಣ್ಣಾಡಿಸಲೂ ಇಲ್ಲ. ಉಪಲೋಕಾಯುಕ್ತರಾಗಿದ್ದ ಎನ್ ಆನಂದ್ ಅವರು ನೀಡಿದ್ದ ತನಿಖಾ ವರದಿ ಮತ್ತು ಶ್ರೀಶೈಲಪ್ಪ ಬಿದರೂರು ಅವರು ನೀಡಿದ್ದ ವರದಿ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ದಾಖಲೆಗಳನ್ನ ದಿ ಫೈಲ್ ಆರ್ಟಿಐ ಅಡಿಯಲ್ಲಿ ಪಡೆದುಕೊಂಡಿದೆ. ವಕ್ಫ್ ಆಸ್ತಿಯಲ್ಲಿರುವ ವಿನ್ಸನ್ ಮ್ಯಾನರ್ ಹೋಟೆಲ್ ಅನ್ನ 90 ವರ್ಷಗಳವರೆಗೆ ವಕ್ಫ್ ಮಂಡಳಿ ನೀಡಿರುವ ಗುತ್ತಿಗೆ, ನಿಗದಿಪಡಿಸಿರುವ ಬಾಡಿಗೆ ದರ ಮತ್ತು ಈ ಸಂಬಂಧದ ಎಲ್ಲ ಒಪ್ಪಂದ ಪತ್ರಗಳು, ನ್ಯಾಯಾಲಯದಲ್ಲಿ ಹೂಡಿರುವ ವ್ಯಾಜ್ಯ ಪ್ರಕರಣಗಳಲ್ಲಿನ ಆದೇಶಗಳು, ಶ್ರೀಶೈಲಪ್ಪ ಬಿದರೂರು ಅವರು ನೀಡಿದ್ದ ವರದಿಯನ್ನ ಉಪಲೋಕಾಯುಕ್ತರಾಗಿದ್ದ ಆನಂದ್ ಅವರು ತನಿಖಾ ವರದಿಯಲ್ಲಿ ಅವಲೋಕಿಸಿರುವುದು ಗೊತ್ತಾಗಿದೆ. 1403 ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿ ವಿನ್ಸನ್ ಮ್ಯಾನರ್. ವಕ್ಫ್ ಆಸ್ತಿಯಲ್ಲಿರುವ ವಿನ್ಸನ್ ಮ್ಯಾನರ್ ಹೋಟೆಲ್ ಮತ್ತು ಇದಕ್ಕೆ ಹೊಂದಿಕೊಂಡಂತಿರುವ ಕಟ್ಟಡಗಳು 1,65,762 ಚದರ ಅಡಿಯನ್ನು ಹೊಂದಿವೆ. ಇದು ಸಾಂಕಿ ರಸ್ತೆಯಲ್ಲಿರುವ ಬಿಡಿಎ ಜಂಕ್ಷನ್ ಬಳಿ ಇದೆ. ಸರ್ಕಾರಿ ಮಾರ್ಗಸೂಚಿಯ ಪ್ರಸಕ್ತ ಬೆಲೆ ಪ್ರಕಾರ 1 ಚದರ ಮೀಟರ್ಗೆ 2,83,500 ರೂಪಾಯಿ ಇದೆ. ಇದರ ಪ್ರಕಾರ 469.99 ಕೋಟಿ ರೂಪಾಯಿ ಬೆಲೆ ಬಾಳಲಿದೆ. ಮಾರುಕಟ್ಟೆಯ ದರ ಪ್ರಕಾರ ಅಂದರೆ ಸರ್ಕಾರಿ ಮಾರ್ಗಸೂಚಿಗಿಂತ 3 ಪಟ್ಟು ಹೆಚ್ಚಳ, ಅಂದಾಜು 1,403.97 ಕೋಟಿ ರೂಪಾಯಿ ಮೌಲ್ಯದ್ದಾಗಿದೆ. ಉಪಲೋಕಾಯುಕ್ತ ಆನಂದ್ ಅವರು ನೀಡಿದ್ದ ವರದಿಯನ್ನ ಸ್ವೀಕರಿಸಿ ವರದಿಯಲ್ಲಿನ ಶಿಫಾರಸನ್ನ ಜಾರಿಗೊಳಿಸಿದ್ರೆ 1,403.97 ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯದ್ದಾಗ್ತಾ ಇತ್ತು. ತನಿಖಾ ವರದಿಯ ತೀರ್ಮಾನದಲ್ಲಿ ಏನಿದೆ? ರಾಜ್ಯ ಸರ್ಕಾರ ನೇಮಿಸಿದ್ದ ಆಡಳಿತಾಧಿಕಾರಿಯ ನಿಯಂತ್ರಣದಲ್ಲಿದ್ದಾಗಲೇ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ವಿನ್ಸನ್ ಮ್ಯಾನರ್ಗೆ ಸಂಬಂಧಪಟ್ಟಂತ ಗುತ್ತಿಗೆಯನ್ನು ವಿಸ್ತರಿಸಿತ್ತು. ಈ ಅಕ್ರಮ ವಹಿವಾಟುಗಳಿಗೆ ಆಗ ಅಲಿ ಆಸ್ಕರ್ ವಕ್ಫ್ ಮತ್ತು ಸಂಸದ ಆರ್ ರೆಹಮಾನ್ ಖಾನ್ ಹಾಗೂ ಮುತುವಲ್ಲಿಗಳು ಕಾರಣ ಅಂತ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ತನ್ನ ವರದಿಯಲ್ಲಿ ಹೇಳಿದೆ. ಈಗಾಗಲೇ ಹೇಳಿದಂತೆ ಗುತ್ತಿಗೆ ಪತ್ರ ಮತ್ತು ವಿಸ್ತೃತ ಗುತ್ತಿಗೆ ಪತ್ರದ ಅಡಿಯಲ್ಲಿ ವಕ್ಫ್ನ ಆಸ್ತಿಯ ಸ್ವಾಧೀನವನ್ನು ಹಂಚಿಕೊಳ್ಳೋಕೆ ವ್ಯವಸ್ಥಾಪಕ ಸಮಿತಿಯ ಸದಸ್ಯರು ಮತ್ತು ಸದರಿ ವಕ್ಫ್ನ ಸದಸ್ಯರು ಜವಾಬ್ದಾರರಾಗಿರ್ತಾರೆ ಅಂತ ದಾಖಲಿಸಿರುವುದು ತಿಳಿದು ಬಂದಿದೆ. ಗುತ್ತಿಗೆ ಮತ್ತು ಗುತ್ತಿಗೆ ವಿಸ್ತರಣೆ ವಕ್ಫ್ ಅಥವಾ ವಕ್ಫ್ ಫಲಾನುಭವಿಗಳ ಹಿತಾಸಕ್ತಿಯಿಂದ ಕೂಡಿರಲಿಲ್ಲ. ರಾಜ್ಯಸಭಾ ಸದಸ್ಯ ಆರ್ ರೆಹಮಾನ್ ಖಾನ್ ಅವರು ಈ ಪ್ರಕ್ರಿಯೆಯಲ್ಲಿ ಒಳಗೊಂಡಿದ್ದಾರೆ ಅನ್ನೋದು ಹಿಂದೂ ಪತ್ರಿಕೆಯಲ್ಲಿ ಬಂದ ಸುದ್ದಿಯನ್ನ ಆಧರಿಸಿದೆ ಮತ್ತು ವಿನ್ಸನ್ ಮ್ಯಾನರ್ಗೆ ವಕ್ಫ್ ಭೂಮಿ ಗುತ್ತಿಗೆ ಒಪ್ಪಂದವನ್ನು ಸಿದ್ಧಪಡಿಸಲಾಗಿದೆ ಅಂತ ರೆಹಮಾನ್ ಖಾನ್ ಅವರು ಹೇಳಿದ್ದಾರೆ. ಈ ಸುದ್ದಿಯ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಳಲಾಗುವುದಿಲ್ಲ ಅಂತ ಉಪಲೋಕಾಯುಕ್ತ ಎನ್ ಆನಂದ್ ಅವರ ತನಿಖಾ ವರದಿಯಲ್ಲಿ ಹೇಳಲಾಗಿದೆ. ಅದೇ ರೀತಿ ಈ ವಿಷಯವು ವ್ಯಾಜ್ಯದಲ್ಲಿರೋದ್ರಿಂದ ವಕ್ಫ್ ಉದ್ದೇಶವನ್ನ ಪೂರೈಸೋಕೆ ಮತ್ತು ಫಲಾನುಭವಿಗಳ ಹಿತಾಸಕ್ತಿಗಳನ್ನು ರಕ್ಷಿಸೋಕೆ ವಕ್ಫ್ ಆಸ್ತಿಯನ್ನ ಪುನಃ ಸ್ಥಾಪಿಸೋಕೆ ಮೊಕದ್ದಮೆ ಹೂಡೋದು ಮಂಡಳಿಯ ಜವಾಬ್ದಾರಿಯಾಗಿದೆ ಅಂತ ಉಪಲೋಕಾಯುಕ್ತ ಆನಂದ್ ಅವರು ವರದಿಯಲ್ಲಿ ಅಭಿಪ್ರಾಯಪಟ್ಟಿರೋದು ಗೊತ್ತಾಗಿದೆ. ಶ್ರೀಶೈಲಪ್ಪ ಬಿದರೂರು ಅವರ ವರದಿಯಲ್ಲಿ ಏನಿದೆ? ವಕ್ಫ್ ಅಧಿನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಏಕೈಕ ಕಂಪನಿಯೊಂದಕ್ಕೆ 90 ವರ್ಷಗಳವರೆಗೆ ಆಗ ಅಲಿ ಆಸ್ಕರ್ ವಕ್ಫ್ ಅನ್ನ ವಕ್ಫ್ ಮಂಡಳಿಯು ಗುತ್ತಿಗೆ ನೀಡಿದೆ. ಗುತ್ತಿಗೆ ಅವಧಿ ಮೊಟ್ಟ ಮೊದಲ ಬಾರಿಗೆ 30 ವರ್ಷಗಳಾಗಿದ್ವು ಮತ್ತು 30 ವರ್ಷಗಳು ಮುಕ್ತಾಯಗೊಳ್ಳುವ ಮುನ್ನವೇ 50 ವರ್ಷಗಳಿಗೆ ಈ ಅವಧಿಯನ್ನು ವಿಸ್ತರಿಸಿದೆ. ಗುತ್ತಿಗೆ ಅವಧಿಯನ್ನ 30 ವರ್ಷಗಳ ಮೊದಲ ಅವಧಿ
ಮುಕ್ತಾಯವಾದ ಬಳಿಕ ಪರಸ್ಪರ ಸಹಮತಿ ಮೇರೆಗೆ 20 ವರ್ಷಗಳವರೆಗೆ ವಿಸ್ತರಿಸಬಹುದಾಗಿದೆ ಅನ್ನೋ ಮಂಡಳಿಯು ಗುತ್ತಿಗೆ ನೀಡುವಾಗ ಅನುಮೋದಿಸಿದ್ದ ಯೋಜನೆಯನ್ನ ಉಲ್ಲಂಘಿಸಿದೆ ಅಂತ ಸಮಿತಿ ವರದಿಯಲ್ಲಿ ದಾಖಲಿಸಿದೆ. ನಿಯಮ ಉಲ್ಲಂಘಿಸಿ 90 ವರ್ಷಗಳಿಗೆ ಗುತ್ತಿಗೆ ವಿಸ್ತರಣೆ. ಗುತ್ತಿಗೆ ಅವಧಿ ಮುಕ್ತಾಯವಾಗುವ ಮೊದಲೇ ಗುತ್ತಿಗೆ ಅವಧಿಯನ್ನ 30 ವರ್ಷಗಳಿಂದ 50 ವರ್ಷಗಳಿಗೂ ಅನಂತರ 90 ವರ್ಷಗಳಿಗೂ ವಿಸ್ತರಿಸಲಾಗಿದೆ. ಮುತುವಲ್ಲಿಯಾಗಲಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಾಗಲಿ ಗುತ್ತಿಗೆ ಅವಧಿಯನ್ನ ಹಂತ ಹಂತವಾಗಿ ವಿಸ್ತರಿಸಿರುವುದಕ್ಕೆ ಕಾರಣಗಳನ್ನ ತಿಳಿಸಿಲ್ಲ. ಗುತ್ತಿಗೆ ಅವಧಿಯನ್ನ ವಿಸ್ತರಿಸಿದವರ ವಿರುದ್ಧ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಕ್ರಮ ಕೈಗೊಳ್ಳಬೇಕಿತ್ತು. ಹಾಗೆ ಹಿಂದಿನ ಗುತ್ತಿಗೆ ಅವಧಿಯನ್ನ ನಿಯಮಗಳಿಗೆ ಅನುಸಾರವಾಗಿ ವಿಸ್ತರಣೆ ಮಾಡಲಾಗಿದೆಯಾ ಅನ್ನೋ ಬಗ್ಗೆ ಪರಿಶೀಲನೆ ನಡೆಸಬೇಕಿತ್ತು. ನಿಯಮಗಳಿಗೆ ಅನುಸಾರ ಆಗದೇ ಇದ್ದಲ್ಲಿ 50 ವರ್ಷಗಳಿಂದ 90 ವರ್ಷಗಳಿಗೆ ಗುತ್ತಿಗೆ ಅವಧಿಯನ್ನು ವಿಸ್ತರಿಸಬಾರದಿತ್ತು ಅಂತ ಈ ವರದಿಯಲ್ಲಿ ಹೇಳಿರುವುದು ತಿಳಿದು ಬಂದಿದೆ. ಕರ್ನಾಟಕ ವಕ್ಫ್ ಮಂಡಳಿಯ ಆಡಳಿತಗಾರರು ಗುತ್ತಿಗೆ ಅವಧಿಯನ್ನ 50 ವರ್ಷಗಳಿಂದ 90 ವರ್ಷಗಳಿಗೆ ವಿಸ್ತರಿಸುವ ಮುನ್ನವೇ ಮಂಡಳಿ ಕಾನೂನು ಬಾಹಿರ ಗುತ್ತಿಗೆ ಬಗ್ಗೆ ತನಿಖೆ ನಡೆಸಬೇಕಿತ್ತು. ಈ ಅವಧಿಯಲ್ಲಿದ್ದ ಕರ್ನಾಟಕ ವಕ್ಫ್ ಮಂಡಳಿಯ ಆಡಳಿತಗಾರರು 1964ರ ಕರ್ನಾಟಕ ವಕ್ಫ್ ಮಂಡಳಿಯ ನಿಯಮ 5(2) ನಿಯಮದಲ್ಲಿನ ನಿರ್ದಿಷ್ಟಪಡಿಸಿರುವ ಕಾರ್ಯವಿಧಾನಗಳನ್ನು ಪಾಲಿಸಿಲ್ಲ. ಆದರೆ ಗುತ್ತಿಗೆ ಅವಧಿಯನ್ನ 50 ವರ್ಷಗಳಿಂದ 90 ವರ್ಷಗಳಿಗೆ ವಿಸ್ತರಿಸಲು ಅನುಮೋದನೆ ನೀಡಿದ್ರು ಅಂತ ಸಮಿತಿ ತನ್ನ ವರದಿಯಲ್ಲಿ ವಿವರಿಸಿರೋದು ಗೊತ್ತಾಗಿದೆ. ಮುಂದಿನ 40 ವರ್ಷಗಳಲ್ಲಿ ತಿಂಗಳಿಗೆ 17,200 ರೂಪಾಯಿ ಬಾಡಿಗೆ. 1973ರಿಂದ 1978ರವರೆಗೆ ತಿಂಗಳ ಬಾಡಿಗೆ ಕೇವಲ 3,100 ರೂಪಾಯಿ ಇತ್ತು. 2018ರಿಂದ 2023ರವರೆಗೆ ಬಾಡಿಗೆ 7,600 ರೂಪಾಯಿಗೆ ಏರ್ತು. ಗುತ್ತಿಗೆ ಅವಧಿಯ ವಿಸ್ತರಣೆಯಿಂದಾಗಿ ಈ ಸರ್ಕಾರದ ಅವಧಿ ಪೂರ್ಣಗೊಳ್ಳುವ ಅಂದ್ರೆ 2028ರ ಅಕ್ಟೋಬರ್ ವರೆಗೆ ಕೇವಲ ಮಾಸಿಕ 10,200 ರೂಪಾಯಿ ವರೆಗೆ ಬಾಡಿಗೆ ದೊರೆಯಲಿದೆ. ಒಟ್ಟಾರೆ 2023ರ ಅಕ್ಟೋಬರ್ 15ರಿಂದ 2063ರ ಅಕ್ಟೋಬರ್ 15ರವರೆಗೆ 10,200 ರೂಪಾಯಿಗಳಿಂದ 17,200 ರೂಪಾಯಿಗಳಿಗೆ ಏರಿಕೆ ಆಗಲಿದೆ. ಇದು ಚಾಲ್ತಿಯಲ್ಲಿರುವ ಕಾನೂನಿಗೆ ವಿರುದ್ಧವಾಗಿದೆ. 30 ವರ್ಷಗಳವರೆಗೆ ಗುತ್ತಿಗೆ ನೀಡಿರುವುದು ವಕ್ಫ್ ಅಧಿನಿಯಮದ ಉಲ್ಲಂಘನೆಯಾಗಿದೆ. ಅಲ್ಲದೆ ವ್ಯವಹಾರವನ್ನ ವಕ್ಫ್ ಮಂಡಳಿಯ ಅನುಮತಿಯ ಮುದ್ರೆಯ ಜೊತೆಗೆ ವಕ್ಫ್ಗೆ ಅವಶ್ಯವಾಗಿರಬೇಕು ಮತ್ತು ಪ್ರಯೋಜನಕಾರಿ ಆಗಿರಬೇಕು ಅನ್ನೋ 1964ರ ವಕ್ಫ್ ನಿಯಮಾವಳಿ 5(1) ನಿಯಮಕ್ಕೆ ವಿರುದ್ಧವಾಗಿದೆ ಅಂತ ಸಮಿತಿ ವರದಿಯಲ್ಲಿ ವಿವರಿಸಿರೋದು ಗೊತ್ತಾಗಿದೆ. ನೋಟಿಸ್ ನೀಡಿ ಕೈ ತೊಳೆದುಕೊಂಡ ಮಂಡಳಿ. ಅದೇ ರೀತಿ ಕರ್ನಾಟಕ ವಕ್ಫ್ ಮಂಡಳಿ ಗುತ್ತಿಗೆ ನೀಡಿದ್ದ ಜಾಗದಲ್ಲಿ ವಿನ್ಸನ್ ಮ್ಯಾನರ್ ಹೋಟೆಲ್ ಹೆಚ್ಚುವರಿಯಾಗಿ ನಿರ್ಮಾಣ ಕಾರ್ಯವನ್ನ ಕೈಗೆತ್ತಿಕೊಂಡಿತ್ತು. ಆದರೂ ವಕ್ಫ್ ಮಂಡಳಿ ಈ ನಿರ್ಮಾಣ ಕಾರ್ಯದ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿತ್ತು. ಹೋಟೆಲ್ ಆಡಳಿತ ಮಂಡಳಿಗೆ ಕೇವಲ ನೋಟಿಸ್ ಕೊಟ್ಟು ಕೈ ತೊಳೆದುಕೊಂಡಿತ್ತು. ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಗುತ್ತಿಗೆ ಕಾನೂನುಬದ್ಧತೆಯನ್ನ ಪ್ರಶ್ನಿಸಿ ಸಲ್ಲಿಸಿದ್ದ ಮೂಲ ದಾವೆ 1998-99ರವರೆಗೆ ಅಂದ್ರೆ ಈ ವರದಿಯನ್ನ ಸದನಕ್ಕೆ ಮಂಡಿಸುವವರೆಗೆ ಇತ್ಯರ್ಥ ಆಗಿರಲಿಲ್ಲ. ದಾವೆ ಇತ್ಯರ್ಥದಲ್ಲಿರುವ ನ್ಯಾಯಾಲಯದ ಮೊರೆ ಹೋಗಬೇಕಿತ್ತು. ಅನಧಿಕೃತ ನಿರ್ಮಾಣ ಕಾರ್ಯವನ್ನ ನಿಲ್ಲಿಸುವಂತೆ ಮತ್ತು ಕಾನೂನು ಬಾಹಿರ ಹೆಚ್ಚುವರಿ ನಿರ್ಮಾಣ ಕಾರ್ಯವನ್ನ ನಿಲ್ಲಿಸಬೇಕು ಅಂತ ತಡೆಯಾಜ್ಞೆ ಪಡಿಬೇಕಿತ್ತು. ಆದರೆ ವಕ್ಫ್ ಮಂಡಳಿ ಈ ಯಾವ ಕ್ರಮಗಳನ್ನು ಕೈಗೊಂಡಿಲ್ಲ. ಇದು ಹೋಟೆಲ್ ಆಡಳಿತ ವರ್ಗ ನಿರ್ಮಿಸಿದ ಅನಧಿಕೃತ ನಿರ್ಮಾಣವನ್ನ ನಿಲ್ಲಿಸೋಕೆ ಸೂಕ್ತ ನ್ಯಾಯಾಲಯಕ್ಕೆ ಮೊರೆ ಹೋಗದೆ ನಿಷ್ಕ್ರಿಯವಾಗಿತ್ತು. ಇದು 1954ರ ವಕ್ಫ್ ಅಧಿನಿಯಮದ 15ನೇ ಪ್ರಕರಣದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅಂತ ಸಮಿತಿ ತನ್ನ ವರದಿಯಲ್ಲಿ ವಿವರಿಸಿದೆ. ವಿನ್ಸನ್ ಮ್ಯಾನರ್ ಹೋಟೆಲ್ ಮಾಲೀಕರಾದ ಐಟಿಸಿ ಗ್ರೂಪ್ ಸಲ್ಲಿಸಿದ್ದ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ಫೆಬ್ರವರಿ 10, 2011ರಂದು ವಜಾಗೊಳಿಸಿತ್ತು. ಕರ್ನಾಟಕ ಸಾರ್ವಜನಿಕ ಆವರಣ ಅನಧಿಕೃತ ನಿವಾಸಿಗಳ ಹೊರಹಾಕುವಿಕೆ ಕಾಯ್ದೆ ಅಡಿಯಲ್ಲಿ 3 ತಿಂಗಳ ಒಳಗೆ ತೆರವು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತೆ ಸಕ್ಷಮ ಪ್ರಾಧಿಕಾರಕ್ಕೆ ನಾಗಮೋಹನ್ ದಾಸ್ ಪೀಠ ನಿರ್ದೇಶನ ನೀಡಿತ್ತು. ವಕ್ಫ್ ಮಂಡಳಿಯೊಂದಿಗೆ ಮಾಡಿಕೊಂಡ ಒಪ್ಪಂದ ವಕ್ಫ್ ಮಂಡಳಿ ಕಾಯ್ದೆ 1951 ಮತ್ತು ತಿದ್ದುಪಡಿ ಮಾಡಿದ 1995ರ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿರೋದ್ರಿಂದ ತೆರವು ಪ್ರಕ್ರಿಯೆಯನ್ನ ಪ್ರಾರಂಭಿಸದಂತೆ ಕಾಯ್ದೆಯಡಿಯಲ್ಲಿ ಸಕ್ಷಮ ಪ್ರಾಧಿಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಕೋರಿ ಗುಂಪು ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವಜಾಗೊಳಿಸಿದ್ರು. ಅಲ್ಲದೆ ಕಾಯ್ದೆಗಳು ಮತ್ತು ಮೊಕದ್ದಮೆ ಎರಡರಲ್ಲೂ ಅನುಗುಣವಾದ ನಿಬಂಧನೆಗಳನ್ನು ಉಳಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ ಅಂತ ಗಮನಿಸಿದ್ರು. ಕರ್ನಾಟಕ ಸಾರ್ವಜನಿಕ ಆವರಣ ಕಾಯ್ದೆಯ ಸೆಕ್ಷನ್ 2(e)(v) ಸಾಂವಿಧಾನಿಕವಾಗಿ ಮಾನ್ಯವಾಗಿದೆ ಮತ್ತು ಹೊಸ ವಕ್ಫ್ ಕಾಯ್ದೆ 1995, ಹಳೆ ಕಾಯ್ದೆ 1954ರಲ್ಲಿರುವಂತೇನೆ ನಿಬಂಧನೆಗಳನ್ನು ಒಳಗೊಂಡಿದೆ ಅಂತ ಅಭಿಪ್ರಾಯಪಟ್ಟಿದ್ರು. ಹೈಕೋರ್ಟ್ ಫೆಬ್ರವರಿ 10, 2005ರಲ್ಲಿ ನೀಡಿದ್ದ ಮಧ್ಯಂತರ ಆದೇಶದ ಪ್ರಕಾರ ತೆರವು ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಹೋಟೆಲ್ ತಿಂಗಳಿಗೆ 6 ಲಕ್ಷ ರೂಪಾಯಿ ಪಾವತಿಸೋಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವಿಭಾಗೀಯ ಪೀಠ ಆದೇಶಿಸಿತ್ತು. ಆದರೆ ಅದ್ಯಾವುದೂ ಆಗಲೇ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.